ಕಾಂಗ್ರೆಸ್ನವ್ರು ಇದೇ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಇವತ್ತು ಗ್ಯಾಸ್ ಆಗಲಿ ಪೆಟ್ರೋಲ್ ಆಗಲಿ 5-6 ಸಾವಿರ ರೂಪಾಯಿ ಮಾಡಿರೋರು ಜನ ದೊಂಗೆ ಎದ್ದು ಹೋಗ್ಬೇಕಾಯಿತು, ಬ್ಲ್ಯಾಕ್ ಕೋಟ್ ತೊಗೋಬೇಕಾಯಿತು. ಏನೋ ತುಂಬ ಅನ್ಯಾಯ ಆಗೋದು. ಕಾಂಗ್ರೆಸ್ ಸರ್ಕಾರ ಇದ್ದು ನನಗೆ 72 ವರ್ಷ, ನಾನೆಲ್ಲ ಸರ್ಕಾರ ನೋಡಿದ್ದೀನಿ. ಇವತ್ತು ಮೋದಿಯವರು ನಮ್ಮೆಲ್ಲರಿಗೂ ಇಂಡಿಯಾದವ್ರಿಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ. ಅಂಥ ಕಷ್ಟನ ನಿಭಾಯಿಸೋ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಪ್ರಧಾನಮಂತ್ರಿ ಅಂತಂದ್ರೆ ತಂದೆ ತರ, ಹೌದು, ತಂದೆ ಆದವರು ಮಕ್ಕಳು ನೋಡ್ಕೊಬೇಕು. ಹೌದು, ಬೆಲೆ ಏರಿಕೆ ಮಾಡ್ತಾನೆ ಇದ್ರೆ ಬೆಳೆ ಏರಿಕೆ ಯಾಕಾಯ್ತು ಅಂತ ನಿಮ್ ಕ್ವಶನ್ ಅಲ್ವಾ? ಆದ್ರೆ ಅವ್ರು ಮಾಡಿಲ್ಲ. ಆಗಿರೋದು ನಮ್ಗೆ ಯಾವುದೋ ಅರಬ್ನಲ್ಲಿ ತೊಂದರೆ ಆಯಿತು ಅಥವಾ ಇನ್ನೊಂದು ಆಮೇಲೆ ಯಾವ ಜಾಗದಲ್ಲಿ ಇರಾನ್ನಲ್ಲಿ ತೊಂದರೆ ಆಯಿತು, ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಬೇರೆ ಇನ್ಯಾವುದನ್ನ ಸರ್ಕಾರ ಇದ್ದಿದ್ರೆ ಇಷ್ಟೊತ್ತಿಗೆ ಜನರಲ್ ಪೂರ್ತಿ ಹೋಗ್ಬಿಡ್ಬೇಕಾಯ್ತು. ಕರೋನಾ ತಗೊಳ್ಳಿ, ಒಂದು ಇಂಜೆಕ್ಷನ್ 10,000 ರೂಪಾಯಿ ಆಗಿರೋದು, ಸಿಲಿಂಡರ್ ಇಷ್ಟೊತ್ತಿಗೆ 5,000 ರೂಪಾಯಿ ಆಗಿರೋದು. ಅದೇ ಪೆಟ್ರೋಲ್ ಇವತ್ತು ಇದ್ದಿದ್ರೆ 2,000 ರೂಪಾಯಿ ಆಗಿರೋದು. ಪಾಕಿಸ್ತಾನ ಪರಿಸ್ಥಿತಿ ಬಂದಿರೋದು. ಅವರು ನಿಭಾಯಿಸ್ತಾ ಇದ್ದಾರೆ. ಅವರಿಗೆ ಒಂದು ಗೌರವ ಕೊಡಿ, ಅವ್ರನ್ನ ಗೌರವದಿಂದ ಕಾಪಾಡ್ಕೊಳ್ಳಿ. ಇಂಥ ದೇವ್ರು ಸಿಗೋದು ಇನ್ನು ಜನ್ಮದಲ್ಲಿ ಸಿಗಲ್ಲ. ಖಂಡಿತ ದೇವರೇ ಅವರು. ಅವ್ರಿಗಾಗಿ ಏನೂ ಮಾಡ್ಕೊಂಡಿಲ್ಲ, ಅವರಿಂದ ಏನು ನಮಗೆ ನಷ್ಟ ಆಗಿಲ್ಲ. ವಿದ್ಯಾಭ್ಯಾಸ ಅಂದ್ರೆ ವಿದ್ಯಾನೇ ಇಲ್ವಲ್ಲ ಅವ್ರಿಗೆ. ಟೀಮ್ ಮಾಡೋಕೆ ನಾವು ರಾಜ್ಯ ಕೊಟ್ಟಿದ್ದೀವಿ, ದೇಶ ಕೊಟ್ಟಿದ್ದೀವಿ ಅಂದ್ರೆ ಟೀಮ್ ಅವ್ರ ಯೋಗ್ಯತೆ ಇಲ್ಲ ಅಂತನಾ? 11 ವರ್ಷ 14 ವರ್ಷ ಆಡ್ಕೊಂಡ್ ಬಂದಿಲ್ವಾ? ಪ್ರಪಂಚ ಎಲ್ಲ ಒಪ್ಕೊಂಡಿಲ್ಲ. ಒಂದ್ ನಿಮಿಷ ನಮ್ಮ ಇಂಡಿಯಾದವ್ರು ಯಾಕೆ ಅವ್ರನ್ನ ಅಪೋಸ್ ಮಾಡ್ತಾರೆ? ಬೇರೆಯವ್ರಿಗೆ ಏನು ಬುದ್ಧಿ ಇಲ್ವಾ? ಇಡೀ ಪ್ರಪಂಚಕ್ಕೆ ಬುದ್ಧಿ ಇಲ್ವಾ? ಯಾರಿಗೆ ಬುದ್ಧಿ ಇಲ್ಲ ಹೇಳಿ? ನಮಗ್ ಬುದ್ಧಿ ಇಲ್ಲ. ಅಭಿವೃದ್ಧಿ ಆಗ್ತಿರೋದನ್ನ ಅವರು ಕೆಡ್ಸೋದಿಕ್ಕೆ ಇಷ್ಟು ದಿವಸ ಲೂಟಿ ಹೊಡಿತಿದ್ರಲ್ಲ, ಆ ಲೂಟಿನ ನಿಂತೋಯ್ತು ಅಂತ ಕೆಲವು ಶಬ್ದಗಳು ಬರ್ತವೆ. ಅದಾಗದೆ ಕಾಲಾನಂತರ ಸರೋಗ್ತದೆ. ಆಗೋದಿಲ್ಲ. ಕೆಲವು ದಿನ ಅಷ್ಟೇ. ನನಗೆ ತಿಳಿದಾಗೆ ಕೆಲವು ದಿನ ಆ ಸಂಕಷ್ಟ ಇರೋದ್ರಿಂದ ಇಲ್ದಿರ ಈ ಸಂಕಷ್ಟ ಬರ್ತಿರ್ಲಿಲ್ಲ. ತಗೊಳ್ಳಿ, ಇದು ರಷ್ಯಾ ಮತ್ತು ಯುಕ್ರೇನ್ದಾಯಿತು, ಅವಾಗೇನೋ ಇದೇ ರೀತಿ ಆಯ್ತಾ ನಿಮಗೆ? ಈಗೇನಾಗಿದೆ, ಆಯಿಲ್ ಅಲ್ಲಿಂದ ಬರೋದು, ಗ್ಯಾಸ್ ಅಲ್ಲಿಂದ ಬರೋದು. ನಾವು ಉತ್ಪತ್ತಿ ಮಾಡ್ತೀವಿ ಜಾಸ್ತಿ ಮಾಡ್ತಿರೋದು ಯಾರು? ಉತ್ಪತ್ತಿ ಇಲ್ಲ, ಅಲ್ಲಿಂದ ತರಿಸ್ಕೊಳ್ಳೋರು ಕೇಳ್ತಾರೆ, ನಾವು ಕೊಡಲೇಬೇಕಾಗತ್ತೆ. ಇಲ್ದಿರ ಜನ ಉಪವಾಸ ಇರಬೇಕಾಗತ್ತೆ. ಅದು ತರಿಸ್ಬಾರ್ದವ್ರು ಅಷ್ಟು ಹೆಚ್ಚು ಕಡಿಮೆ ಮಾಡಿ. ತಂದೆಗೆ ಇರಬೇಕಾದಂಥ ಯೋಗ್ಯತೆ ಅದು. ಆ ಯೋಗ್ಯತೆನ ಅವ್ರು ಮಾಡಿದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದ್ದಿದ್ರೆ ಇಷ್ಟೊತ್ತಿಗೆ ಇಡೀ ಇಂಡಿಯಾನೇ ದಂಗೆ ಎದ್ದು ಬಿಟ್ಟಿರೋದು. ಇವಾಗ ಬಂಗಾಳದಲ್ಲಿ ಏನಾಯ್ತು ಹೇಳಿ? ಏನಿದೆ ಬಂಗಾಳದ ಪರಿಸ್ಥಿತಿ? ನಾನು ಹೇಳ್ತೀನಿ, ಇವತ್ತು ಭಾರತ ದೇಶಕ್ಕೆ ಬಂಗಾಳ ದೇಶ ಇವಾಗ ಬಂದಿರತಕ್ಕಂಥ ಎಲೆಕ್ಷನ್ BJPಯಿಂದ ಸರ್ಕಾರ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಇವಾಗ ಬಂದಿದೆ. 47ರಲ್ಲೆಲ್ಲ ಬಂದಿದ್ದು, ಈಗ ಬಂದಿದೆ. ಹಾಗೆ ಕೇರಳ ಬಂದ್ಬಿಟ್ರೆ ಇದ್ದಿದ್ದು ಸ್ವತಂತ್ರ ಆಗ್ಬಿಡುತ್ತೆ. ಎಲ್ಲ ಇರೋದು 4 ಸ್ಟೇಟಲ್ಲಿ, ತಮಿಳ್ನಾಡು, ಕೇರಳ, ಬಂಗಾಳ, ಈ ಕಡೆನೇ ಜಾಸ್ತಿ ನಮಗೆ ತೊಂದರೆ ಇರೋದು. ಸತ್ಯವಾಗ್ಲೂ ಹೇಳ್ತೀನಿ, ಈ ಮನ್ಸನ್ನು ಕಳ್ಕೊಂಡ್ಮೇಲೆ ನಾವು ದೇಶ ಬಿಟ್ಟು ಪಲಾಯನ ಆಗ್ಬೇಕಾಗತ್ತೆ. ಇಲ್ಲ, ಖಂಡಿತ ಇಲ್ಲ. ಹೇಳಿ, ಏನೇನ ಕರಪ್ಷನ್ಸ್ ಇದೆಯಾ ಗೌರ್ಮೆಂಟಲ್ಲಿ? ಹೇಳಿ, ಯಾರನ್ನ ಇದ್ರೆ ಇಮಿಡಿಯೇಟಾಗಿ ಎತ್ತು ಬಿಸಾಕ್ತಾರೆ ಅಲ್ವಾ? ಅವ್ರೇನಾದ್ರು ಮಾಡ್ಕೊಂಡಿದ್ದಾರೆ ಆಸ್ತಿ? ಯಾತಕ್ಕೆ ಇದೆಲ್ಲ ಕ್ವಶನ್ ಮಾಡ್ತಾರೆ? ಅಲ್ಲಿ ಯಾವಾಗ ಇರಾನಿ ಗಲಾಟೆ ಆಯಿತು, ಆ ಗಲಾಟೆಯಿಂದ ನಮಗೆ ತೊಂದರೆ ಆಗಿದೆ, ನಿಜ ಆಗ್ತಾ ಇದೆ, ನಿಜ. ಸ್ವಲ್ಪ ದಿನ ಸರೋಗುತ್ತೆ. ಯಾವ ಕಾಲದಲ್ಲಿ ಇತ್ತು ಚಿನ್ನ 15,000 16,000? ಒಂದು ಗಲಾಟೆ ಆಗ್ತಾ ಇದೆಯಲ್ಲ, ಯಾರೇನ್ ಮಾಡಿದ್ರು? ಅದನ್ನ ಯಾರು ಸುಧಾರಿಸಿದ್ರು? ಸುಧಾರಿಸೋದಕ್ಕೆ ಆಗುತ್ತಾ? ಅಮೆರಿಕ ಇತ್ತು, ಇಸ್ರೇಲ್ ಇತ್ತು, ಇರಾಕ್ ಇತ್ತು. ಅವರಲ್ಲಿ ಗಲಾಟೆ ಮಾಡ್ಕೊಳ್ತು. ನ್ಯಾಚುರಲಿ ಅದು ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಇಂಡಿಯಾಗೆ ತೊಂದರೆ ಆಗಲಿ ಅಂದ್ಬಿಟ್ಟೆ ಮಾಡಿರ್ತಕ್ಕಂಥ ಉದ್ದೇಶವಾದ್ದು ಅಮೆರಿಕದ ಕರ್ತವ್ಯ. ಇದು ಕೃತಿ ಯಾರೂ ಮಾಡಿಲ್ಲ, ಅಮೆರಿಕದವ್ರು ಬೇಕಾಗಿ ಮಾಡಿರೋದು. ಡೆವಲಪ್ಮೆಂಟ್ ಆಗ್ತಾ ಇದೆ, ಇದನ್ನ ಕೆಳಗೆ ಬೀಳಿಸ್ಬೇಕು ಅಂದ್ಬಿಟ್ಟು ಅವ್ರು ಮಾಡಿರ್ತಕ್ಕಂಥ ಒಂದು ಕೃತ್ಯ. ಬೆಸ್ಟ್ ಅಂದರೆ ಪಬ್ಲಿಕ್ಗೆ ಶ್ರದ್ಧೆ ಕೊಡಬೇಕು. ಇದು ಪುಕ್ಸಟಿ ಊಟ ಕೊಡಬಾರ್ದು, ಪುಕ್ಸಟಿ ಪೆನ್ಷನ್ ಕೊಡಬಾರ್ದು. ಹಳೆ ಒಬ್ಬರು ಇದೆ, ಅವ್ರಿಗೆ ಕೊಡಿ, ದೇವರು ಒಳ್ಳೇದು ಮಾಡ್ತಾರೆ. ಕರೆಕ್ಟ್ ಹುಡುಗರು ಊಟ ಕೊಡಿ, ಅವ್ನು ಕೆಲಸ ಮಾಡ್ತಾರೆ, ಮಾಡಲ್ಲ. ಎಲ್ಲ ಸರ್ಕಾರಗಳು ದೊಡ್ಡ ಏನು ನೋಡ್ತಾರೆ, ಕರೋಡ್ಪತಿ ನೋಡ್ತಾರೆ.